ನಾನು ಹೇಳ್ತಕ್ಕಂಥದ್ದಿಷ್ಟೇ, ಒಂದು ಕರಪತ್ರ ಬಿಜೆಪಿಯವರು ಮುದ್ರಿಸಿ ಮೈಸೂರಿನಲ್ಲಿ ಹಂಚಿಕೆ ಮಾಡಿದ್ದಾರೆ. ಈ ಕರಪತ್ರದ ಪ್ರಮುಖ ಅಂಶಗಳಲ್ಲಿ ಅವರೇ ಹೇಳಿರ್ತಕ್ಕಂಥದ್ದು, JDS ನಾಯಕರುಗಳು ಏನು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಈ ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ, ದೆವ್ವದ ಬಾಯಿಯಿಂದ ಭಗವದ್ಗೀತೆ ಕೇಳಿದಂತೆ ಭಾಸವಾಗುತ್ತೆ ಅಂತೇಳಿ ಬಿಜೆಪಿಯವರು ಬರೆದಿರ್ತಕ್ಕಂಥದ್ದು. ಅವರು ಎಷ್ಟು ಸೈಟ್ಗಳನ್ನು ಅವರ ಕುಟುಂಬದ ಸದಸ್ಯಗಳ ಪಾಲಾಗಿದೆ. ಕುಮಾರಸ್ವಾಮಿ ಅವರು ಏನು 75 ಮತ್ತು 280 ಈ ಒಂದು ನಿವೇಶನಕ್ಕೆ 3,73,034 ರೂಪಾಯಿಗಳನ್ನು ಪಾವತಿ ಮಾಡಿ ನನಗೆ ಪೊಸೆಷನ್ ಸರ್ಟಿಫಿಕೇಟನ್ನು ಕೊಡಬೇಕು ಅಂತೇಳಿ 9/12/2000 ಮೂಡಕ್ಕೆ ಅವರೇ ಬರೀತಾರೆ, ಅವರೇ ತಗೊಳ್ತಾರೆ. ಇನ್ನೊಂದು ನಿವೇಶನವನ್ನು ಅವರು ತಗೊಳ್ತಾರೆ, ಇಂಡಸ್ಟ್ರಿಯಲ್ ಸೈಟನ್ನು. ಆಗ ಅವರು ಡಿಕ್ಲರೇಷನ್ ಕೊಡ್ತಾರೆ, ನಾನು ಮೈಸೂರಿನಲ್ಲೇ ವಾಸ ಇದ್ದೀನಿ ಇಟ್ಕೆಗೂಡು ಭಾಗದಲ್ಲಿ ಅಂತೇಳಿ ಕೊಡ್ತಾರೆ. ಇನ್ನು ಹೇಳ್ತಾ ಹೋದರೆ ಒಂದು ಭೂಪಟನೇ ಹೇಳ್ಬೋದು. ಈ ಇವ್ರು ಮಾಡಿರ್ತಕ್ಕಂಥ ಏನೆಲ್ಲ ಅವ್ಯವಹಾರಗಳು, ಸ್ವಜನ ಪಕ್ಷಪಾತ, ಇವೆಲ್ಲದಕ್ಕೂ ಕೂಡ ಒಂದು ಭಗವದ್ಗೀತೆ ಬರೆದಂಗೆ ಒಂದು ಪುಸ್ತಕನೇ ಬರೀಬೋದು. ಆದರೆ ಮೂಡಾದಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ಕುಟುಂಬದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ, ಈ ಆರೋಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತೇಳಿ ತಮಗೆಲ್ಲ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಒಂದು ಪ್ರಕರಣವನ್ನು ಅವರು ಹೆಚ್ಚು ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರನ್ನು ತರಬೇಕು, ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ಕಳಂಕ ರಹಿತ ರಾಜಕೀಯ ಜೀವನದಕ್ಕೆ ಕಪ್ಪು ಚುಕ್ಕೆಯನ್ನು ತರಬೇಕು ಅಂತಕ್ಕಂಥ ಒಂದು ಹುನ್ನಾರದಿಂದ ರಾಜಭವನವನ್ನು ದುರುಪಯೋಗ ಮಾಡಿಕೊಂಡು 26ನೇ ತಾರೀಕು 11:15 ಗಂಟೆಗೆ ನೋಟಿಸು ಅಂದರೆ ಅರ್ಜಿ, ಮಧ್ಯಾಹ್ನ ಚೀಫ್ ಸೆಕ್ರೆಟರಿಯಿಂದ ಒಂದು ವಿವರವಾದಂತಹ ಮಾಹಿತಿಯನ್ನು ರಾಜಭವನಕ್ಕೆ ತಲುಪಿಸಿದ್ರೆ ಸಂಜೆ ಅಷ್ಟೊತ್ತಿಗಾಗಲೇ ಶೋಕಾಸ್ ನೋಟಿಸನ್ನು ಓದಿದ್ರೆ ರಾಜ್ಯಪಾಲರು ಆಗಲೇ ತೀರ್ಮಾನಕ್ಕೆ ಬಂದಿದ್ದಾರೆ, ಇದರಲ್ಲಿ ನಾವು ಪರ್ಮಿಷನನ್ನು ಕೊಡ್ತಕ್ಕಂಥ ಒಂದು ಒಕ್ಕಣೆ ಆ ಒಂದು ಶೋಕಾಸ್ ನೋಟಿಸಿನ ಪತ್ರದ ಮೂಲಕ ಯಾರು ಬೇಕಾದರೂ ಅರ್ಥೈಸ್ಕೋಬಹುದು ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ. ಈ ರೀತಿಯ ರಾಜಕೀಯ ಪ್ರೇರಿತ ಹೋರಾಟಗಳು, ಪಾದಯಾತ್ರೆಗಳು ನಿಜಕ್ಕೂ ಕೂಡ ಯಾವುದೇ ಪಕ್ಷಕ್ಕೆ ಭೂಷಣವನ್ನು ತರುವುದಿಲ್ಲ ಅಂತೇಳಿ ನಾವು ಭಾವಿಸ್ಬೇಕು. ರಾಜಕೀಯ 135 ಸ್ಥಾನಗಳನ್ನು ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೀನಿ. ಅಧಿಕಾರಕ್ಕೆ ಬಂದ ಕೂಡಲೇ ನಮ್ಮ ಸರ್ಕಾರ ಯಾವೆಲ್ಲ ಗ್ಯಾರಂಟಿಗಳನ್ನು ಚುನಾವಣೆ ಸಮಯದಲ್ಲಿ ಜನರ ಮುಂದೆ ಇಟ್ಟಿದ್ದೋ ಆ ಎಲ್ಲ ಗ್ಯಾರಂಟಿಗಳನ್ನು ಎಲ್ಲ ಜನರಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಏನೆಲ್ಲ, ಕೇಂದ್ರದ ಪ್ರಣಾಳಿಕೆ, ರಾಜ್ಯದ ಪ್ರಣಾಳಿಕೆಯಲ್ಲಿ ಏನೆಲ್ಲ ಮಾಹಿತಿಯನ್ನು, ಭರವಸೆಗಳನ್ನು, ಆಶ್ವಾಸನೆಗಳನ್ನು ಕೊಟ್ಟಿದ್ರು ಅವು ಬಹುತೇಕ ಜಾರಿ ಆಗಲೇ ಇಲ್ಲ. ಈ ರೀತಿಯ ಸುಳ್ಳು ಭರವಸೆಗಳನ್ನು ಕೊಡ್ತಕ್ಕಂಥದ್ದು ಈ ಪಕ್ಷದವರು. ನಾವು ಕೊಡ್ತಕ್ಕಂಥ ಭರವಸೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಮಾನಗಳಲ್ಲೂ ಅಷ್ಟೇ, ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಒಂದು ಮೈತ್ರಿ, ಆ ಮೈತ್ರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಮತಗಳ ಸಂಖ್ಯೆ ಸುಮಾರು 13%ಗೂ ಹೆಚ್ಚು ಮತಗಳು ನಮಗೆ ಬಂದಿವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಒಂದೇ ಸ್ಥಾನ ಇದ್ದಂಥದ್ದು.
ಈಗ ನಾವು 9 ಸ್ಥಾನಗಳಿಗೆ ಏರಿದೆ. ಹೀಗೆ ಜನರ ಆಶೀರ್ವಾದ ನಮಗಿದೆ ಅಂತೇಳಿ ನಾವಾದರೂ ಕೂಡ ಧೈರ್ಯವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯರೇ, ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದಂಥದ್ದು ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರದ ಮೆಟ್ಟಲನ್ನು ಏರಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ತುಚ್ಛೀಕರಿಸಿ ಮಾತನಾಡ್ತಕ್ಕಂಥದ್ದು ಯಾವ ಮಾನವನಿಗೂ ಕೂಡ ಭೂಷಣವನ್ನು ತರುವುದಿಲ್ಲ ಅಂತೇಳಿ ನಾವೆಲ್ಲ ಭಾವನೆಯನ್ನು ಮಾಡಬೇಕಾಗ್ತದೆ. ಉಪಕಾರ ಮಾಡಿದಂಥವ್ರು ಯಾವತ್ತೂ ಕೂಡ ನಾವು ಸ್ಮರಿಸಬೇಕೇ ಹೊರತು ಉಪಕಾರವನ್ನು ಯಾರು ಸ್ಮರಿಸೋದಿಲ್ಲ ಅವರಿಗೆ ಯಶಸ್ಸು ಯಾವತ್ತೂ ಇರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥಕೋಬೇಕು. ಆದ್ದರಿಂದ ಈಗೇನೋ ಯಾವುದೋ ರೀತಿ ಮದುವೆನೋ ಅವರ ಮೈತ್ರಿ ಎಲ್ಲ ಆಗಿದೆ. ಇದು ಎಷ್ಟು ವರ್ಷ ಇರುತ್ತೆ ನೋಡೋಣ ಅಂತಕ್ಕಂಥದ್ದನ್ನ ನಾವೆಲ್ಲ ಕಾದು ನೋಡೋಣ. ಆದರೆ ಇಂದಿನ ಈ ಪರಿಸ್ಥಿತಿನಲ್ಲಿ ಏನು ಸುಳ್ಳನ್ನು ಸತ್ಯವನ್ನಾಗಿ ಮಾಡೋ ಹೊರಟಿರ್ತಕ್ಕಂಥ ಈ ಮೈತ್ರಿ ಪಕ್ಷಗಳ ಹುನ್ನಾರವನ್ನು ನಾವು ಜನರಿಗೆ ಮನವರಿಕೆ ಮಾಡಿ ಸತ್ಯವನ್ನು ನಾವು ಜನರಿಗೆ ತಿಳಿಸ್ಬೇಕು. ಇವತ್ತು ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಸೆಂಬ್ಲಿನಲ್ಲಿ, ಏನು ಯಡಿಯೂರಪ್ಪನವರ ವಿಶ್ವಾಸ ಮತ ಕೇಳೋವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಭಾಷಣ ಮಾಡಿದಂಥದ್ದು 2 ಮಾತುಗಳು. ರೀ ಸಿದ್ದರಾಮಯ್ಯನವರೇ, ರೀ DK ಶಿವಕುಮಾರ್ ಅವರೇ, ನಿಮ್ಮ ಬಗ್ಗೆ ನನಗೇನು ಇಲ್ಲ, ನನಗಿರೋದು ಈ ಅಪ್ಪ ಮಕ್ಕಳನ್ನು ಮುಗಿಸ್ಬೇಕು ಅಂತಕ್ಕಂಥದ್ದೇ ನನ್ನ ಗುರಿ. ಯಾರು ಹೇಳಿದ್ದು? ಯಡಿಯೂರಪ್ಪನವರು ಅವರ ಒಂದು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಯ್ತಾ ಕೂತಿದ್ರಲ್ಲ, ಕುಮಾರಸ್ವಾಮಿ ಅವ್ರಿಗೆ ಹೇಳಿದಂಥ ಮಾತಿದು. ಇದು ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನವ್ರು ಹೇಳಿದ ಮಾತಲ್ಲ, ಮತ್ತು ಶಿವಕುಮಾರ್ ಅವರು ಹೇಳಿದಂಥ ಮಾತಲ್ಲ. ಈ ಮಾತನ್ನು ಹೇಳಿದಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ದಾಖಲೆನಲ್ಲಿದೆ. ಈ ರೀತಿಯ ಅಭಿಪ್ರಾಯವನ್ನು ಹೊಂದಿರತಕ್ಕಂಥ ಜನ ಇವರು ಯಾವ ರೀತಿ ಹೊಂದಾಣಿಕೆಯಲ್ಲಿ ಎಷ್ಟು ದಿವಸ ಇರ್ತಾರೆ ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮೊದಲನೇ ಅವಧಿನಲ್ಲಿ ಏನು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಈ ರಾಜ್ಯದ ಜನರಿಗೆ ನೀಡಿ ಈ ರಾಜ್ಯದ ಯಾವ ಒಬ್ಬ ಸದಸ್ಯನೂ ಕೂಡ ಮನುಷ್ಯನೂ ಕೂಡ ಹಸಿವಿನಿಂದ ಬಳಲಬಾರದು ಅಂತಕ್ಕಂಥ ಪುಣ್ಯದ ಕಾರ್ಯಕ್ರಮ. ಈ ದಿವಸ ಆ ಅನ್ನಭಾಗ್ಯ ಕಾರ್ಯಕ್ರಮದ ಪ್ರಯೋಜನ ನಮ್ಮ ಹಳ್ಳಿಗಳಲ್ಲಿ ನಾವು ನೋಡದಂತೆ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬನೇ ಒಬ್ಬ ಭಿಕ್ಷುಕ ಇವತ್ತು ಮನೆ ಬಾಗಿಲಿಗೆ ಬರೋದಿಲ್ಲ. ಇವತ್ತು ಯಾವುದೇ ಊರಲ್ಲಾಗಲಿ ಒಬ್ಬ ಭಿಕ್ಷುಕ ಮನೆ ಬಾಗಿಲಿಗೆ ಬರೋದಿಲ್ಲ. ಮತ್ತು ಅನ್ನ ಅಂತೇಳಿ ಯಾರಿಗೂ ಯೋಚನೆಯೂ ಇಲ್ಲ. ಈ ರೀತಿಯ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಜಾರಿ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಜನರಿಗೆ ಅಪಪ್ರಚಾರ ಮಾಡಿ, ಸುಳ್ಳುಗಳನ್ನು ಹೇಳಿ, ಆಸೆ ಆಮಿಷಗಳನ್ನು ತೋರಿಸಿ ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಮಹತ್ ಕಾರ್ಯ ಅಲ್ಲ. ಅದು ಯಾವಾಗಲೂ ಜನರ ರಕ್ಷಣೆಗೆ, ರೈತರ ರಕ್ಷಣೆಗೆ, ರೈತರ ಬಗ್ಗೆ ಹೇಳಬೇಕಾದ್ರೆ ಸರ್ಕಾರದಲ್ಲಿ ಸಾಲ ಮನ್ನಾ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ. 50,000 ರೂಪಾಯಿಗಳನ್ನು ಮನ್ನಾ ಮಾಡಿದಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ. ತದನಂತರ ಸಮ್ಮಿಶ್ರ ಸರ್ಕಾರದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಮನ್ನಾ ಮಾಡಿದ್ದು ನಮ್ಮ ಸರ್ಕಾರ. ಅವರೇನು ಘೋಷಣೆ ಮಾಡಿ ಹೋಗಿದ್ರು, ತದನಂತರ ಹಣವನ್ನು ಭರಿಸಿದಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥದ್ದನ್ನು ನಾವು ಮರೆಯಾಗಿಲ್ಲ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಇಡೀ ದೇಶದಲ್ಲಿ ಏನೆಲ್ಲ ಸಹಕಾರ ಸಂಸ್ಥೆ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು, ಸುಮಾರು 75ರಿಂದ 80 ಸಾವಿರ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದಂಥ. ಇವತ್ತು ಸಾಲ ಮನ್ನಾ ಮಾಡಬೇಕು ಅಂತ ಮೋದಿಯವರು ಪ್ರಶ್ನೆ ಹಾಕಿದ್ರೆ, ಸಾಲ ಮನ್ನಾ ಮಾಡಿದ್ರೆ ದೇಶ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಅದೇ ಮನುಷ್ಯ ಸುಮಾರು 10 ಲಕ್ಷ ಕೋಟಿಗೂ ಕೂಡ ಕಾರ್ಪೊರೇಟ್ ಹೌಸ್ ಸಾಲಗಳನ್ನು ಮನ್ನಾ ಮಾಡಿದ್ರು. 14 ಲಕ್ಷ ಕೋಟಿಗೂ ಮೀರಿ ಇವರು ಸಾಲ ಮನ್ನಾ ಮಾಡ್ತಾರೆ. ಇವರು ರೈತರ ಸರ್ಕಾರನೋ ಅಥವಾ ಕಾರ್ಪೊರೇಟ್ ಹೌಸ್ ಬಂಡವಾಳಶಾಹಿಗಳ ಪರವಾದಂಥ ಸರ್ಕಾರವ ಅಂತಕ್ಕಂಥದ್ದನ್ನು ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ.
ಇವತ್ತು ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ ನಾವೆಲ್ಲ ಹೇಳ್ತೇವೆ. ಆದರೆ ರೈತರ ಸಹಾಯಕ್ಕೆ ಸ್ಪಂದಿಸದೇ ಇರತಕ್ಕಂಥ ಕೇಂದ್ರ ಸರ್ಕಾರ, ಅವರ ಜೊತೆಯಲ್ಲಿ ಸೇರಿರ್ತಕ್ಕಂಥ ಇವರು ಯಾರು ಜೆ ಡಿ ಎಸ್ನವರು ಅಂದರೆ ಯಾರು ಇಸ್ಪೀಟ್ ಆಡೋರ್ಗಿದ್ರೆ ಗೊತ್ತಿರ್ತದೆ. ಈ ಜೆ ಡಿ ಎಸ್ನವ್ರು ಹೆಂಗೆ ಅಂದರೆ, ನಾನು ಇಸ್ಪೀಟ್ ಆಡ್ತೀನಿ, ಆಡೋದಿಲ್ಲ ಅಂತಿಲ್ಲ, ಈ ರೆಮ್ಮೆ ಆಡೋದಕ್ಕೂ ಸೇರಿಸ್ಕೋಬೋದು, ಅದನ್ನು ಸೆಟ್ಗೂ ಸೇರಿಸ್ಕೋಬೋದು. ಹಂಗೆ ಇವ್ರು ಎಲ್ಲಿ ಬೇಕಾದ್ರೂ ಸೂಟ್ ಆಗ್ತಾರೆ ಇವರು. ಅಂದರೆ ನಾನು ಜೋಕರ್ಗಳು ಅಂತ ಹೇಳೋದಿಲ್ಲ, ನಾನು ಹೇಳೋದಿಲ್ಲ, ಆದರೆ ಇಸ್ಪೀಟ್ ಆಡೋರ ಅನುಭವದ ಮೇಲೆ ಹೇಳೋವಂಥ ಮಾತು ಇದು. ಆದ್ದರಿಂದ ಇವರು ಯಾವತ್ತು ಎಲ್ಲಿರ್ತಾರೋ ಅಂತ ಅಧಿಕಾರಕ್ಕೋಸ್ಕರ ಯಾವುದೆಲ್ಲ ಪಾಪ ದೇವೇಗೌಡರು ಹೇಳಿದರು, ಮೋದಿ ರಾಷ್ಟ್ರದ ಪ್ರಧಾನಮಂತ್ರಿ ಆದ್ರೆ ಆ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ರು. ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನೊಬ್ಬ ಮುಸಲ್ಮಾನಾಗಿ ಹುಟ್ಟಬೇಕು ಅಂತ ಹೇಳ್ತಾ ಇದ್ರು. ಇದೆಲ್ಲ ಅವ್ರು ಹೇಳಿದ ಮಾತು, ನಾನು ಹೇಳೋ ಮಾತಲ್ಲ. ಆದರೆ ಇದನ್ನು ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ, ಅವರ ಹೇಳಿಕೆಗಳಿಗೂ ಅವರ ನಡವಳಿಕೆಗಳಿಗೂ ಎಷ್ಟೆಲ್ಲ ವ್ಯತ್ಯಾಸ ಇದೆ. ಬಾಯಿನಲ್ಲಿ ಹೇಳೋದೇ ಒಂದು, ಮತ್ತೆ ಅವರ ನಡವಳಿಕೆನೇ ಒಂದು. ಈ ರೀತಿಯ ಜನರಿಂದ ನಮ್ಮ ದೇಶಕ್ಕೆ, ನಮ್ಮ ರೈತರಿಗೆ ಯಾವುದೇ ಅನುಕೂಲ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಿಮ್ಮ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ನಾನು ಇನ್ನೂ ಹೆಚ್ಚು ಮಾತನಾಡಲಿಕ್ಕೆ ನಾಳೆನೂ ಕೂಡ ಮಂಡ್ಯದಲ್ಲೂ ಕೂಡ ಮಾತಾಡೋಣ. ಇನ್ನು ನಮ್ಮ ಉಪಮುಖ್ಯಮಂತ್ರಿಗಳು, ಏನು ನಮ್ಮ ಪಕ್ಷದ ಅಧ್ಯಕ್ಷರು ಬಹಳ ತುರ್ತಾಗಿ ಅವರ ಒಂದು ಪಾದಯಾತ್ರೆ ಕಾರ್ಯಕ್ರಮಕ್ಕೆ ನಾವೊಂದು ಜನ ಆಂದೋಲನ ಕಾರ್ಯಕ್ರಮ ಅಂತ ಹೇಳಿ ಜನರಿಗೆ ಸತ್ಯವನ್ನು ಮನವರಿಕೆ ಮಾಡೋಣ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದವರು ಅವರು. ಅವರ ತೀರ್ಮಾನದಂತೆ ಇವತ್ತು ಎಲ್ಲ ಭಾಗದಲ್ಲೂ ಎಲ್ಲ ಸಭೆಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸತ್ಯವನ್ನು ಅರಿಯತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ತಾವೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಮನವರಿಕೆ ಮಾಡಬೇಕು. ಸತ್ಯವ ಯಾವತ್ತೂ ಕೂಡ ಕಹಿ ಇರ್ತದೆ, ಆದಾಗ್ಯೂ ಕೂಡ ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಆದಷ್ಟು ಜಾಗ್ರತೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಕೂಡ ಬರ್ತವೆ. ಆ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅಧಿಕಾರವನ್ನು ಹಂಚಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ನಾವು ಪಕ್ಷವನ್ನು ಸದೃಢವಾಗಿ ಬೆಳೆಸೋಣ. ನಮ್ಮ ಸರ್ಕಾರಕ್ಕೆ ಏನೆಲ್ಲ ಅಪಪ್ರಚಾರ ಮಾಡ್ತಾರೆ, ಆ ಅಪಪ್ರಚಾರವನ್ನು ನಾವು ಸಕ್ರಿಯವಾಗಿ ಜನರಿಂದ ದೂರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಜನಾಂದೋಲನ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲರಿಗೂ ಕೂಡ ಅತಿ ಹೆಚ್ಚು ಜನರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಇಲ್ಲಿನ ಎಲ್ಲ ಮುಖಂಡಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ರಾಜಣ್ಣ ಸರ್ ಅವ್ರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ನಮ್ಮ ಇಂದಿನ ಸಭೆಗೆ ಶ್ರೀ ಜಿ.ಸಿ. ಚಂದ್ರಶೇಖರ್ ಸರ್ ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯಸಭಾ ಸದಸ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕಾಯ್ತಾ ಇರೋದು ಅದನ್ನೇ ಅಣ್ಣ ಹೇಳ್ತಾ ಇರೋದು. 1000 ಸವಾಲುಗಳ ನಡುವೆ ನಮ್ಮೆಲ್ಲರಿಗೂ ಯೋಜನೆಗಳನ್ನು ಸಕ್ರಿಯವಾಗಿ ಸಿದ್ಧಗೊಳಿಸಿ ನಮ್ಮೆಲ್ಲರಿಗೂ ಸಹಕಾರವನ್ನು ನೀಡಿರುವಂತಹ ನಮ್ಮ ನಾಡಿನ